ಈ ವಾರದಲ್ಲಿ ಕುಜನ ಪರಿವರ್ತನೆ ಇದೆ, ಶುಕ್ರನ ಪರಿವರ್ತನೆ ಇದೆ, ಜೊತೆಗೆ ಸೂರ್ಯನ ಪರಿವರ್ತನೆ ಇದೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲಿಗೆ 4 ರಾಶಿಗಳ ಈ ವಾರದ ಫಲಾಫಲವನ್ನು ತಿಳಿಸೋದಾದ್ರೆ ನೋಡೋಣ. ಮೇಷರಾಶಿಯವರಿಗೆ ಗಮನಿಸ್ಕೊಳ್ಳೋದಾದರೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ, ವೃತ್ತಿಯಲ್ಲಿ ಅನುಕೂಲ, ಕಲಾಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ, ಸಹೋದರ ಸಹಕಾರ ಇತ್ಯಾದಿಗಳನ್ನು ಕಾಣ್ತೀವಿ. ಬಹಳ ಮುಖ್ಯವಾಗಿ ಶುಕ್ರ ಧನಾಧಿಪತಿಯಾಗಿರತಕ್ಕಂಥವನು ಕರ್ಮಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ರಂಗಕರ್ಮ ಮತ್ತು ಯಾವುದನ್ನು ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಿ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ವಾದ್ಯ, ಗೀತ, ಈ ರೀತಿಯ ಕ್ಷೇತ್ರಗಳಿಗೆ ಹೆಚ್ಚಿನ ಮಹತ್ವ ಬರುತ್ತೆ. ಅಂತಹ ಕೆಲಸಗಳಲ್ಲಿ ಕೆಲಸ ಮಾಡೋರಿಗೆ, ಅಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಆಯ್ಕೆಗಳು ಉಂಟಾಗುತ್ತೆ, ಹೆಚ್ಚಿನ ಲಾಭ ಬರುತ್ತೆ, ಹೆಚ್ಚಿನ ಮಾನ್ಯತೆ, ಗೌರವ ಇವುಗಳನ್ನೆಲ್ಲ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಶುಕ್ರನ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಬಹುಶಃ ಈ ಸಂಕ್ರಮಣದಿಂದಾಗಿ ಈ ಹೊಸ ದಾರಿ ನಿಮ್ಮ ಬದುಕಿಗೆ ನಿಜವಾಗ್ಲೂ ಒಂದು ಹೊಸ ಒಂದು ಸಂತೋಷವನ್ನು ಉಂಟು ಮಾಡುತ್ತೆ, ಹೊಸ ಬದುಕನ್ನೇ ತಂದುಕೊಟ್ಬಿಡುತ್ತೆ ಅನ್ನೋದರಲ್ಲಿ ಏನೂ ಸಂಶಯ ಇಲ್ಲ. ತುಂಬ ಚೆನ್ನಾಗಿದೆ. ಆ ರೀತಿಯ ಒಂದು ಪ್ರಾರಂಭ ಈ ವಾರದ ಆದಿ ನಿಮಗೆ ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗಿನ ತೊಡಕೆ ಏನಪ್ಪ ಅಂದರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ನಮಗೆ ಕಣ್ಣಿನ ಬಾಧೆ, ತಲೆ ಶಿರೋಬಾಧೆ, ಯೋಚನೆ ಮಾಡಿ ಇಷ್ಟು ದಿವಸ ಯಾವುದೇ ಬರಲಿಲ್ಲ, ನಮಗೆ ಎಷ್ಟು ಕೆಲಸಕ್ಕೆ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ, ಈ ರೀತಿಯ ತೊಡಕುಗಳಿದ್ರೆ ಅದು ನಿಮಗೆ ಸ್ವಲ್ಪ ಟೆನ್ಷನ್, ಅದರಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸವನ್ನು ಸೂಚಿಸ್ತಾ ಇದೆ. ಗಾಬರಿ ಬೇಡ. ಶುಕ್ರನ ಪರಿವರ್ತನೆ ಇತ್ಯಾದಿ ಗ್ರಹಗಳ ಪರಿವರ್ತನೆ ನಿಮ್ಮ ಬದುಕಿಗೆ ಹೊಸ ಬೆಳಕು ಉಂಟು ಮಾಡುತ್ತೆ, ಯೋಚನೆ ಮಾಡಬೇಡಿ. ಇದು ವಾರದ ಆದಿಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಶುಭ ಫಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನಕ್ಕೆ ಬರ್ತಾನೆ ಕುಜ. ಇದು ತುಂಬ ತುಂಬ ಮುಖ್ಯವಾದದ್ದು. ಭೌಮೇ ಭೂರಿ ಧನಾತ್ಮಜೋ ಮೃಗಗತೆ ಅಂದರೆ ಮಕರ ರಾಶಿಗೆ ಬಂದಂಥವನು ಎಂಥ ಭೂರಿ ಫಲವನ್ನು ತಂದುಕೊಡ್ತಾನೆ ಅಂದರೆ ನಿಮಗೆ ಹೆಚ್ಚಿನ ಹಣಕಾಸಿನ ಸಂಪತ್ತು, ಅದರಲ್ಲಿ ಬಹಳ ಮುಖ್ಯವಾಗಿ ಸೇನೆ, ಪೊಲೀಸ್ ಡಿಪಾರ್ಟ್ಮೆಂಟು, ಯಾವುದನ್ನು ರಕ್ಷಣಾ ಅಂತೀವೋ, ಕ್ಷೇತ್ರಗಳು ಅಂತೀವೋ ಅಲ್ಲೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬಲ, ಅಧಿಕಾರ ಇವುಗಳನ್ನೆಲ್ಲ ತಂದುಕೊಡ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳು, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲಗಳು, ಅಧಿಕಾರದ ಬಲ, ಯಾವುದೋ ಒಂದು ಸಾಮಾನ್ಯ ಹುದ್ದೆ ಮಾಡ್ತಾಯಿದ್ರೆ ಬಡ್ತಿ ಸಿಗ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲಗಳನ್ನು ಖಂಡಿತ ಕುಜ ಮತ್ತು ರವಿ ಇಬ್ಬರು ದಿಗ್ಬಲ ಅಲ್ಲಿ. ಹೀಗೆ ಎರಡು ಗ್ರಹಗಳ ದಿಗ್ಬಲ ಸಹಿತವಾಗಿದ್ದರೆ ಅಧಿಕಾರ ಪ್ರಾಪ್ತಿ ಅಂತ ಹೇಳುತ್ತೆ. ಹೀಗಾಗಿ ಮೇಷರಾಶಿಯವರಿಗೆ ಉತ್ಕೃಷ್ಟವಾಗಿದೆ. ಸರ್ಕಾರಿ ಕ್ಷೇತ್ರದಲ್ಲಿ ಬಲ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ, ಇಷ್ಟೆಲ್ಲ ಶುಭ ಫಲ. ಚಂದ್ರನ ಬಲವೂ ಚೆನ್ನಾಗಿದೆ ನಿಮಗೆ ಈ ವಾರದ ಆದಿಯಲ್ಲಿ. ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ತೀರಾ, ಧರ್ಮ ಕಾರ್ಯಗಳನ್ನು ಮಾಡ್ತೀರಾ. ಇಂಥ ಸಂಕ್ರಾಂತಿಯೋ ಮತ್ತೊಂದು ಇಂಥ ವಿಚಾರಗಳು ಬಂದಾಗ ಆಸಕ್ತಿಯಿಂದ ಕೇಳ್ತಕ್ಕಂಥದ್ದು, ಅನುಸರಿಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳನ್ನು ಖಂಡಿತ ಕಾಣ್ತೀರಿ. ಚೆನ್ನಾಗಿದೆ ರೀ. ಮೇಷರಾಶಿಯವರಿಗೆ ಉತ್ಕೃಷ್ಟವಾಗಿದೆ ಈ ವಾರ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಅದು ಪ್ರಾರಂಭದಲ್ಲಿ ಆಗ್ತಕ್ಕಂಥ ತೊಡಕನ್ನು ಸರಿಪಡಿಸ್ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.